ನಮಸ್ಕಾರ ಕರ್ನಾಟಕ. ಕೆಲವೊಂದು ವಿಚಾರಗಳು ದರ್ಶನ್ ಫ್ಯಾನ್ಸ್ಗೆ ಗೊತ್ತೇ ಇರಲ್ಲ. ಇನ್ನೇನು ನೆಕ್ಸ್ಟ್ ವೀಕ್ ನಾಳೆನೇ ಒಂದು ಅವ್ರದ್ದು ಹಿಯರಿಂಗ್ ಇದೆ. ಅದು ತಿರ್ಗಾ ಇನ್ನು ಮುಂದಕ್ಕೆ ಹೋಗುತ್ತೆ. ಯಾಕಂದರೆ ಇಲ್ಲಿ ಚಾರ್ಜ್ ಶೀಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಯಾವಾಗ ಪೊಲೀಸ್ನವರು ಸಲ್ಲಿಕೆ ಮಾಡ್ತಾರೆ ಅದಾದಮೇಲೆ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ. ಬೇಲ್ ಯಾವಾಗ ಅಪ್ಲಿಕೇಶನ್ ಹಾಕೊಬೇಕು, ಏನು ಮಾಡಬೇಕು ಅಂತ. ಇದ್ರ ಬಗ್ಗೆ ಕೆಲವೊಂದು ವಿಚಾರಗಳು ಏನಪ್ಪ ಅಂದರೆ, ಇನ್ನೇನು ಆಲ್ರೆಡಿ 50-55 ದಿವಸ ಆಗೋಗ್ಬಿಟ್ಟಿದೆ. ಇನ್ನೇನು ನನ್ನ ಪ್ರಕಾರ ನೆಕ್ಸ್ಟ್ ಮಂತು ಫಸ್ಟ್ ವೀಕ್ ಒಳಗಡೆ ಇವರು ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡೇ ಮಾಡ್ತಾರೆ. ಅದಾದಮೇಲೆ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ದರ್ಶನ್ ಅವರ ಏನೊಂದು ಲಾಯರ್ಸ್ಗಳು ಇರ್ತಾರೆ ಅವರು ಬೇಲ್ಗೆ ಹಾಕ್ತಾರೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಬೇಲ್ಗೆ ಅಪ್ಲಿಕೇಶನ್ ಹಾಕಿದ ತಕ್ಷಣವೇ ಬೇಲ್ ಸಿಗೋದಿಲ್ಲ. ಅದು ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿದೆ. ಒಂದು ಮರ್ಡರ್ ಕೇಸು ತುಂಬ ಒಂದು 18-19 ಜನ ಏನು ಸೇರ್ಕೊಂಡಿದ್ದಾರೆ, ಅಷ್ಟು ಜನದ್ದು ಏನೊಂದು ಬೇಲ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಬೇಲ್ ಸಿಕ್ಬಿಡುತ್ತೆ ಅನ್ನೋದೆಲ್ಲ ಸುಳ್ಳು. ಫಸ್ಟ್ ರಿಜೆಕ್ಟ್ ಆಗ್ಬೋದು, ಸೆಕೆಂಡ್ ರಿಜೆಕ್ಟ್ ಆಗ್ಬೋದು, ಮೂರನೇ ಸತಿ ಪಾಸ್ ಆಗ್ಬೋದು. ಹೇಳೋಕ್ಕಾಗಲ್ಲ ಹೆಂಗೆ ಅಂತ. ಒಟ್ಟಿನಲ್ಲಿ ಈ ಒಂದು ಪ್ರೋಸೆಸ್ ಎಲ್ಲ ಏನಿದೆ ಸಡನ್ನಾಗಿ ಆಗ್ಬಿಡುತ್ತೆ, ಸಡನ್ನಾಗಿ ಬಂದ್ಬಿಡ್ತಾರೆ ಅನ್ನೋದೆಲ್ಲ ಸುಳ್ಳು. ಮತ್ತು ಇದೊಂದು ಪ್ರೋಸೆಸ್ಸು ಇನ್ನೂ ಒಂದು 2-3 ತಿಂಗಳು, ನನ್ನ ಅನಿಸಿಕೆ ಪ್ರಕಾರ ಇನ್ನೂ ಒಂದು 2 ತಿಂಗಳು ತಪ್ಪರ 3 ತಿಂಗಳು ಆಗ್ಬೋದು. ಅದಾದಮೇಲೆ ಬೇಲು ಕೊಡಬಹುದು ಅಂತ ನನಗನ್ನಿಸ್ತಿದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಆ ವರದಿ ಬಂತು ಈ ವರದಿ ಬಂತು ಅಂತ ಪುಂಖಾನುಪುಂಖವಾಗಿ ಈ ಮೀಡಿಯಾದವರು ಏನು ಹೇಳ್ತಿದ್ದಾರೆ, FSL ವರದಿ, ಆ ವರದಿ, ಬದನೆಕಾಯಿ ವರದಿ, ಅಲ್ಲಿ ದರ್ಶನ್ ಬಟ್ಟೆ ಮೇಲೆ ಬಿದ್ದುಬಿಟ್ಟಿದೆ, ಜೀನ್ಸ್ ಮೇಲೆ ಬಿದ್ದುಬಿಟ್ಟಿದೆ, ಶರ್ಟ್ ಮೇಲೆ ಬಿದ್ದುಬಿಟ್ಟಿದೆ. ದರ್ಶನ್ ಒಬ್ಬರೇ ಇಲ್ಲ, ಅಲ್ಲಿ ಸಾಕಷ್ಟು ಜನನೂ ಇದ್ದಾರೆ. ಎಲ್ಲರದು ವರದಿ ಬಂದಿರುತ್ತೆ. ಆದರೆ ದರ್ಶನ್ ಹೆಸರನ್ನ ಜಾಸ್ತಿ ಹೇಳಲೇಬೇಕಾಗುತ್ತೆ ಅವ್ರಿಗೆಲ್ಲರಿಗೂ. ಯಾಕಂದರೆ ಕೆಲವು ದರ್ಶನ್ ಹೆಸ್ರು ಹೇಳಲಿಲ್ಲ ಅಂದರೆ ವೀಡಿಯೋಸು ಓಡಲ್ಲ. ಆದ್ದರಿಂದ ಏನು ಮಾಡೋಕ್ಕಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇಲ್ಲಿ ಯಾರು ಪರಾನೂ ಇಲ್ಲ, ವಿರೋಧನೂ ಇಲ್ಲ. ಇನ್ನೊಂದು 3 ತಿಂಗಳು ದರ್ಶನ್ ಫ್ಯಾನ್ಸ್ಗಳು ವೇಟ್ ಮಾಡಲೇಬೇಕು. ಇನ್ನೊಂದು 3 ತಿಂಗಳಾದಮೇಲೆ ನನ್ನ ಪ್ರಕಾರ ಪಕ್ಕಾ ಬೇಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅಲ್ಲಿವರೆಗೂ ತುಂಬ ಕಷ್ಟ ಇದೆ. ಮತ್ತು ನಿಮಗೆ ದರ್ಶನ್ ಫ್ಯಾನ್ಸ್ ಅವರು ಎಷ್ಟು ಜನ ಇದ್ದಾರೆ, ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.